ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ, ನಿನ್ನ ಶ್ರೇಯಸ್ಸಿಗೋಸ್ಕರ ನಾನು ನಿನಗೆ ಪರಮವಚನವನ್ನು ನೀಡ್ತೀನಿ ಅಂತ ಹೇಳಿ, ದೇವತೆಗಳಾಗಲಿ ಮನುಷ್ಯರಾಗಲಿ ಮಹರ್ಷಿಗಳಾಗಲಿ ಯಾರೂ ನನ್ನ ಹುಟ್ಟನ್ನು ಅರಿತಿಲ್ಲ, ನನ್ನ ಉದಯವನ್ನು ಯಾರೂ ಅರಿತಿಲ್ಲ. ಯಾಕೆಂದರೆ ಅವರೆಲ್ಲರ ಹುಟ್ಟಿಗೂ ನಾನೇ ಮೂಲ ಕಾರಣ. ಆದ್ದರಿಂದ ಅವರ್ಯಾರೂ ನನ್ನ ಉದಯವನ್ನು, ನನ್ನ ಹುಟ್ಟನ್ನು, ನನ್ನ ಆದಿಯನ್ನು ತಿಳಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದ. ಮತ್ತೆ ಮುಂದುವರೆದು 3, 4, 5ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ವ್ಯೋಮಮಜಮದಾನಂದಿಂಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥ್ಯೇಷು ಸರ್ವಪಾಪೈ ಪ್ರಮುಚ್ಯತೆ ಅಂತ ಹೇಳ್ತಾ ಇದ್ದಾನೆ. ಯಾರು ನನ್ನನ್ನು ಜನ್ಮರಹಿತನೆಂದು, ಆದಿ ಇಲ್ಲದೆ ಇರ್ತಕ್ಕಂಥವನೆಂದು, ಯಾಕೆಂದರೆ ಭಗವಂತನಿಗೆ ಆದಿ ಮಧ್ಯ ಅಂತ್ಯ ಯಾವುದೂ ಇಲ್ಲದೆ ಇರತಕ್ಕಂಥವನು, ಮತ್ತು ಸರ್ವಲೋಕಗಳಿಗೂ ಕೂಡ ಮಹೇಶ್ವರನೆಂದು ಯಾರು ತಿಳಿತಾರೋ ಅವನು ಮನುಷ್ಯರಲ್ಲಿ ಉತ್ತಮವಾದಂಥ ಜ್ಞಾನಿಯಾಗಿ ಎಲ್ಲ ಪಾಪಗಳಿಂದಲೂ ಅವನು ಮುಕ್ತನಾಗ್ತಾನೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಯಾರು ಭಗವಂತನನ್ನು ಸರಿಯಾದ ರೀತಿಯಲ್ಲಿ ತಿಳಿಯಬೇಕು, ಅಂದರೆ ಭಗವಂತ ಅವನ ಜನ್ಮರಹಿತ, ಅವನು ಯಾವುದೋ ಒಂದು ಜನ್ಮವನ್ನು ಪಡೆದಿದ್ದರೂ ಕೂಡ ಅದರಲ್ಲಿ ಒಂದು ವಿಶಿಷ್ಟವಾದಂಥ ಚೈತನ್ಯ ಅಡಗಿರುತ್ತೆ, ಅದರಲ್ಲಿ ದೈವತ್ವ ಇರುತ್ತೆ ಅನ್ನುವಂಥದ್ದನ್ನು ತಿಳಿಯಬೇಕು. ಭಗವಂತನು ಕೂಡ ಕೆಲವು ಜನ್ಮಗಳನ್ನು ಧರಿಸಿದ್ದಾನೆ, ಆದರೆ ಅದು ಜನ್ಮ ಧರಿಸಿದ್ರೂ ಕೂಡ ಅದು ಸಾಮಾನ್ಯ ಜನ್ಮ ಅಲ್ಲ, ಅದರಲ್ಲಿ ವಿಶೇಷವಾದಂಥ ದೈವತ್ವ ಅಡಗಿರುವಂಥದ್ದು. ಆದ್ದರಿಂದ ಅವನು ಸರ್ವಲೋಕಕ್ಕೆ ಮಹೇಶ್ವರ ಅನ್ನುವಂಥದ್ದನ್ನು ತಿಳಿದವನೇ ಜ್ಞಾನಿ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು, ಬುದ್ಧಿಜ್ಞಾನಮಸಮ್ಮೋಹ ಕ್ಷಮಾ ಸತ್ಯಂ ದಮಃಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚಾಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಃ ತಪೋ ದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಿಗ್ವಿಥಾಃ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ 2 ಶ್ಲೋಕಗಳು. ಮನುಷ್ಯನಲ್ಲಿ ಬುದ್ಧಿ, ಜ್ಞಾನ, ಅಸಂತೋಷ, ಅಸಮ್ಮೋಹ, ಕ್ಷಮೆ, ಸತ್ಯ, ದಮ, ತಮಸ್ಸು, ಸುಖ, ದುಃಖ, ಉತ್ಪತ್ತಿ, ವಿನಾಶ, ಭಯ, ಅಭಯ, ಅಹಿಂಸೆ, ಸಮತ್ವ, ಸಂತೃಪ್ತಿ, ತಪಸ್ಸು, ದಾನ, ಕೀರ್ತಿ, ಅಪಕೀರ್ತಿ, ಈ ಎಲ್ಲ ಭಾವನೆಗಳು ಕೂಡ ಪ್ರಾಣಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ನಾನೇ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಇವೆಲ್ಲ ಗುಣಗಳು ಕೂಡ ಪ್ರಾಣಿಗಳಲ್ಲಿ ಉಂಟಾಗಿರುವಂಥದ್ದು ನನ್ನಿಂದಲೇ ಅಂತ ಹೇಳಿದ. ಮನುಷ್ಯನ ಎಲ್ಲ ಭಾವನೆಗಳನ್ನು ಕೂಡ ಭಗವಂತನೇ ಕೊಡುವಂಥದ್ದು. ಒಳ್ಳೆಯದನ್ನು, ಕೆಟ್ಟದ್ದನ್ನು ಎಲ್ಲವನ್ನೂ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಭಗವಂತ. ಅದನ್ನು ಆಯ್ಕೆ ಮಾಡ್ಕೋಬೇಕಾದ್ದು ನಾವು. ಇದು ಹೇಗೆ ನಮಗೆ ಒದಗಿ ಬರುತ್ತೆ ಅಂದರೆ, ನಮ್ಮ ಪೂರ್ವಾರ್ಜಿತ ಕರ್ಮ ಫಲಕ್ಕನುಗುಣವಾಗಿ, ನಮ್ಮ ಕರ್ಮಾನುಸಾರವಾಗಿ ಇವು ಮನುಷ್ಯನಲ್ಲಿ ಬೇರೂರ್ತವೆ. ಒಬ್ಬೊಬ್ಬನಲ್ಲಿ ಒಂದೊಂದು ರೀತಿಯ ಗುಣಗಳು ಬೇರೂರಿರುತ್ತೆ, ಅದು ಅವನ ಕರ್ಮಾನುಸಾರವಾಗಿ ಬಂದಿರುತ್ತೆ. ಕೆಲವರು ತಮ್ಮ ಬುದ್ಧಿಶಕ್ತಿಯಿಂದ ಉತ್ತಮವಾದ ಭಾವನೆಗಳನ್ನು ಪಡ್ಕೊತಾರೆ, ಇನ್ನು ಕೆಲವರು ಅಂಥ ಯಾವುದೇ ಪ್ರಯತ್ನ ಮಾಡದೆ ಹಲವು ವ್ಯಾಮೋಹಗಳಿಗೆ ಒಳಗಾಗಿ
ವಿರುದ್ಧವಾದಂಥ ಭಾವನೆಗಳನ್ನು ಪಡ್ಕೊತಾರೆ. ದುಶ್ಚಟಗಳು, ದುರ್ವ್ಯಸನಗಳು, ದುಸ್ಸಹವಾಸಗಳು, ದುಶ್ಚೇಷ್ಟೆಗಳು ಇವೆಲ್ಲ ಹೇಗೆ ಬರ್ತವೆ ಅಂದರೆ, ಅವನು ತನ್ನ ಬುದ್ಧಿಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸದೆ ವ್ಯಾಮೋಹಕ್ಕೆ ಒಳಗಾಗಿ, ಕೆಲವು ಸಂಮೋಹನ ಶಕ್ತಿಗಳಿರುತ್ತೆ, ಅವಕ್ಕೆ ಒಳಗಾಗಿ ಅವನು ವಿರುದ್ಧವಾದಂಥ ಭಾವನೆಗಳನ್ನು ಪಡ್ಕೊತಾನೆ. ಅದೇ ತನ್ನ ಬುದ್ಧಿಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡಂಥವನು ತನ್ನ ಜ್ಞಾನದ ಬಲದ ಮೇಲೆ, ಏಕೆಂದರೆ ಜ್ಞಾನವನ್ನು ಕೊಟ್ಟಿರೋದು ಭಗವಂತನೇ, ಆ ಜ್ಞಾನದ ಬಲದಿಂದ ಅವನು ಉತ್ತಮವಾದದ್ದನ್ನೇ ಆಯ್ಕೆ ಮಾಡಿಕೊಂಡು ಅವನು ಉತ್ತಮನಾಗ್ತಾನೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.